ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಟ್ಟು 6,000 ರೂಪಾಯಿ ಬಾಕಿ ಇದೆಯಾ? ಆ ಒಂದು ಹಣ ಯಾವಾಗ ಜಮೆ ಆಗುತ್ತೆ ನೋಡಿ. ಗೃಹಲಕ್ಷ್ಮಿಯರಿಗೆ ಒಂದಲ್ಲ ಎರಡು ದೊಡ್ಡ ಸಿಹಿ ಸುದ್ದಿಗಳು ಬಂದಿದೆ. ಅಷ್ಟು ಮಾತ್ರವಲ್ಲದೆ ಮರು ಅರ್ಜಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ ಈ ಒಂದು ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಸಿಗಲಿದೆ. ವೀಕ್ಷಕರ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತು 2 ದೊಡ್ಡ ಸಿಹಿ ಸುದ್ದಿ ಅಂತಾನೂ ಕೂಡ ಹೇಳಬಹುದು. ಸೊ ಎಲ್ಲ ಒಂದು ಮಾಹಿತಿ ನೋಡೋಣ. ಅಕ್ಕಿ ಬದಲಾಗಿ ಇದೆಲ್ಲ ಫ್ರೀ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನೆಲ್ಲ ಸಿಗುತ್ತೆ ಅಕ್ಕಿ ಬದಲಾಗಿ ಅಂತ, ಅದನ್ನು ಕೂಡ BPL ಕಾರ್ಡ್, ಅಂತ್ಯೋದಯ ಪಡಿತರ ಚೀಟಿದವರಿಗೆ ಸಿಹಿ ಸುದ್ದಿ ಕೂಡ ಬಂದಿದೆ. ಇನ್ನು ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಕೂಡ ನೀವಾಗಿದ್ರೆ ವೀಕ್ಷಕರೇ, ವೋಟರ್ ಕಾರ್ಡ್ ಈಗ ಕಂಪಲ್ಸರಿ ಮಾಡ್ತಾರಾ? ಹೌದು. ಎದಕ್ಕಂದ್ರೆ ಈಗಾಗಲೇ ಮತಪಟ್ಟಿಯಲ್ಲಿ ಹೆಸರು ಯಾರದ್ದು ಹೆಸರು ಉಳಿಯುತ್ತೆ ಅವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಸಿಗುತ್ತೆ ಅಂತ, ಲಾಭ ಸಿಗುತ್ತೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಮೊದಲೇ ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ ಪಂಚ ಗ್ಯಾರಂಟಿಗಳು ಮಾತ್ರ ಅಲ್ಲ, ಪಿಂಚಣಿ ಹಣನೂ ನಿಮಗೆ ಬೇಕಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನ ಅಥವಾ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಹಣನೂ ಕೂಡ ಬರಬೇಕಂದ್ರೆ ನೀವು ಈ ಕೆಲಸ ಮಾಡಬೇಕು ಮತ್ತು ಮತಪಟ್ಟಿಲಿ ನಿಮ್ಮ ಹೆಸರು ಕೂಡ ಉಳಿಬೇಕು. ಮತದಾರರಿಗೆ ಮಾತ್ರ ಈ ಯೋಜನೆಗಳ ಲಾಭ ಸಿಗಲಿದೆ ಅಂತ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ, ಯಾವೆಲ್ಲ ದಾಖಲೆಗಳು ರೆಡಿ ಇಡಬೇಕು ಮಹಿಳೆಯರು, ಎದಕ್ಕಂದ್ರೆ ಆಧಾರ್ ಕಾರ್ಡ್ಗೆ ಶೀಘ್ರದಲ್ಲೇ ಬ್ರೇಕ್ ಬೀಳಲಿದೆ ವೀಕ್ಷಕರೇ. ಅಂದ್ರೆ ಬಸ್ ನಲ್ಲಿ ಪ್ರಯಾಣಿಸುವ ಎಲ್ಲರಿಗೂ ಕೂಡ ಹೊಸ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿದೆ. ಮತ್ತೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ನಾವು ಕೇಳೋ ಒಂದು ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕೊಡಬಹುದು. ತುಂಬಾ ಜನ ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಮೊದಲಿಗೆ ಹೇಳ್ಬೇಕಂದ್ರೆ ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆ. ಎದಕ್ಕಂದ್ರೆ ಈಗ ಒಟ್ಟು 3 ಕಂತು 6,000 ರೂಪಾಯಿ ಹಣ ಬಾಕಿ ಇದೆ ಎಂಬುವ ಪ್ರಶ್ನೆ ಕೂಡ ಬರುತ್ತೆ ನೋಡಿ. ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ 3 ವರ್ಷ ಈಗ ಕಂಪ್ಲೀಟ್ ಆಗ್ತಾ ಇದೆ. ಇದರಲ್ಲಿ ಸರ್ಕಾರ ಇಲ್ಲಿವರೆಗೂ 30 ಕಂತು ಹಣವನ್ನ ಹಾಕಲಾಗಿದೆ. ಅಂದ್ರೆ 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ DBT ಮೂಲಕ ಟ್ರಾನ್ಸ್ಫರ್ ಮಾಡಲಾಗಿದೆ. ಆದ್ರೆ ಹಳೆಯ ಕಂತುಗಳು ನೋಡಿ, ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣದ ಲೆಕ್ಕ ಕೊಡಿ ಅಂತ ಮತ್ತೆ ವಿರೋಧ ಪಕ್ಷದ ನಾಯಕರಾದಂತವರು R ಅಶೋಕ್ ಕುಮಾರ್ ಅವರು ಈಗ ಮತ್ತೆ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡುವಾಗಲೂ ಕೂಡ ಇದರ ಬಗ್ಗೆ 5,000 ಕೋಟಿ ಹಣ ಎಲ್ಲಿ ಹೋಯಿತು ಲೆಕ್ಕ ಕೊಡಬೇಕು, ಈ ಒಂದು ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಮಾಡಬೇಕು, 4,000 ರೂಪಾಯಿ, 2,000 ರೂಪಾಯಿಗೆ 2 ಕಂತು ಬಾಕಿ ಇದೆ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಮುಂದಿನ ಬರೋ ದಿನಗಳಲ್ಲಿ ಏನು ಅಪ್ಡೇಟ್ ಬರುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಆದ್ರೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಸುದ್ದಿ ಏನಪ್ಪಾ ಅಂದ್ರೆ, ಬಾಕಿ ಕಂತು ಹಣ ಕೂಡ ಜಮೆ ಆಗುತ್ತೆ. ಯಾವುದೇ ಯೋಜನೆಗಳು ನಿಲ್ಲಲ್ಲ. ಅಂದ್ರೆ ಪ್ರತಿ ಎಲ್ಲಾ ಯೋಜನೆಗಳು ಕೂಡ ಕಂಟಿನ್ಯೂ ಅಲ್ಲಿ ಇರುತ್ತೆ. ಕೇವಲ ಯೋಜನೆಗಳನ್ನ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಅನರ್ಹರನ್ನ ತೆಗೆದು ಹಾಕಲಂತ ಮರು ಅರ್ಜಿ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಯಾವುದೇ ಅರ್ಹ ಫಲಾನುಭವಿಗಳಿಗೆ ಹಣ ಬರೋದು ನಿಲ್ಲಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಹಣ ಇನ್ನೂ ಕೂಡ ಬಂದಿಲ್ಲ. ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ, ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸುದ್ದಿಗಾರರೊಂದಿಗೂ ಕೂಡ ಗೃಹಲಕ್ಷ್ಮಿಯವರು ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಹಣ ಬರುತ್ತೆ, ಆದ್ರೆ ಈ ಬಾರಿ ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇರುವಂತದ್ದು ನೋಡಿ. ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಕೊನೆಯದಾಗಿ 30 ಕಂತು ಹಣ ಜಮೆ ಆಗಿದೆ. 31ನೇ ಕಂತು ಇಷ್ಟೊತ್ತಿಗೆ ಜಮೆ ಆಗ್ಬೇಕಾಗಿತ್ತು, ಆದ್ರೆ ಇನ್ನೂ ಕೂಡ ಜಮೆ ಆಗಿಲ್ಲ. ಸರ್ಕಾರವು ಕೂಡ 30 ಕಂತು ಅಷ್ಟೇ ಕೊಟ್ಟಿದೆ ಅಂತ ಒಪ್ಪಿಕೊಂಡಿದೆ. ಸೊ 31ನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ನೀವು ಯಾವುದೇ ಕಾರಣಕ್ಕೂ ಚಿಂತೆ ಪಡಬೇಡಿ. ಎದಕ್ಕಂದ್ರೆ 31ನೇ ಕಂತು ಹಣ ಇನ್ನೂ ಬಿಡುಗಡೆ ಆಗಿರೋ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಆದೇಶ ಇಲ್ಲ. ಇನ್ನು 2ನೇದಾಗಿ ತುಂಬಾ ಜನ ಗೃಹಲಕ್ಷ್ಮಿಯವರು ಸೇವಾ ಕೇಂದ್ರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಹಣ ಕೊಟ್ಟು KYC ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಸದ್ಯಕ್ಕೆ ಯಾವುದೇ ರೀತಿಯ ಅಧಿಕೃತ ಆದೇಶ ಬಂದಿಲ್ಲ ರಾಜ್ಯ ಸರ್ಕಾರದಿಂದ. ಅಂದ್ರೆ KYC ಈಗಲೇ ಮಾಡಿಸ್ಬೇಕು, ಮರು ಅರ್ಜಿ ಈಗಲೇ ಹಾಕಬೇಕು ಅಂತ ಯಾವುದೇ ರೀತಿ ಒಂದು ಇನ್ನೂ ಕೂಡ ರೂಲ್ಸ್ ಆಗಿರ್ಬೋದು, ಇನ್ನೂ ಕೂಡ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಗೃಹಲಕ್ಷ್ಮಿಯವರು ಕಿವಿ ಕೊಟ್ಟು ಕೇಳಿ. ಎದಕ್ಕಂದ್ರೆ ತುಂಬಾ ಜನ ಹಣ ಕೊಟ್ಟು ಮೋಸ ಹೋಗ್ತಿದ್ದೀರಾ. ಯಾರು ಕೂಡ ಸದ್ಯಕ್ಕೆ ಮರು ಅರ್ಜಿ ಹಾಕಬೇಕು ಅಂತ ಅಲದಾಡಬೇಡಿ. ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಬರೋವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ. ನೀವು ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ, ಆದ್ರೆ ಇದಕ್ಕೆ ಇದ್ದ ರೂಪರೇಷೆಗಳಾಗಿರ್ಬೋದು, ಮಾರ್ಗಸೂಚಿಗಳಾಗಿರ್ಬೋದು ಎಲ್ಲ ಕೂಡ ಇನ್ನೊಮ್ಮೆ ಚೆಕ್ ಮಾಡ್ತಿದ್ದಾರೆ. ಯಾವ ತರ ಈ ಒಂದು ಮರು ಪರಿಶೀಲನೆ ಮಾಡಬೇಕು, ಯಾವ ತರ ಮರು ಅರ್ಜಿ ಪ್ರಕ್ರಿಯೆ ಕರಿಬೇಕು, ಯಾವೆಲ್ಲ ದಾಖಲೆಗಳನ್ನ ಕೇಳಬೇಕು, ಇನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಸೊ ವೀಕ್ಷಕರೇ, ಯಾರು ಕೂಡ ಈಗಲೇ ಹೋಗಬೇಡಿ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು 2ನೇದಾಗಿ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಕೂಡ ಶೀಘ್ರದಲ್ಲೇ 4,000 ರೂಪಾಯಿ ಹಣ ಜಮೆ ಆಗುವ ಸಾಧ್ಯತೆ ಇದೆ. ನೋಡಿ, ಈ ಒಂದು ಜುಲೈ ತಿಂಗಳಲ್ಲಿ ನಿಮಗೆ 2 ಕಂತು ಹಣ ಜಮೆ ಆಗಬಹುದು ಅಂತ ಹೇಳಲಾಗಿದೆ. 4,000 ರೂಪಾಯಿ ಜಮೆ ಆಗುತ್ತೆ, 2 ಬಾರಿ 2,000 ರೂಪಾಯಿಗೆ ಜಮೆ ಆಗುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ 3 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಮೊದಲನೇದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನೋಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರೂ ತಿದ್ದುಪಡಿ ಮಾಡಿಸೋದಿದ್ರೆ, ಹೆಸರು ಮುಖ್ಯಸ್ಥರ ಹೆಸರು ಬದಲಾವಣೆ ಮಾಡಿಸೋದಿದ್ರೆ, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸೋದಿದ್ರೆ, ವಿಳಾಸ ಬದಲಾವಣೆ ಮಾಡಿಸೋದಿದ್ರೆ, ಮಗುವಿನ ಹೆಸರು ಆಡ್ ಆನ್ ಮಾಡೋದಿದ್ರೆ,
ಮೃತಪಟ್ಟವರ ಹೆಸರು ತೆಗೆದು ಹಾಕೋದಿದ್ರೆ ಈಗ ಮತ್ತೆ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಇದು ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, BPL, APL, AY ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಹೊಸ ರೇಷನ್ ಕಾರ್ಡ್ ಕೂಡ ವಿತರಣೆ ಮಾಡಲು ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನೋಡಿ, ಒಟ್ಟು 3 ಕೋಟಿ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡಬಹುದು ಈ ವರ್ಷ ಅಂತ ಹೇಳಲಾಗಿದೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್ ಅಪ್ಡೇಟು, ನೈಜ ಫಲಾನುಭವಿಗಳ BPL ಕಾರ್ಡು ಬೈ ಮಿಸ್ಟೇಕ್ ಆಗಿ ರದ್ದಾಗಿ APL ಕಾರ್ಡ್ ಆಗಿದ್ರೆ ಅಂತವರು ಮತ್ತೊಮ್ಮೆ ಅರ್ಜಿಯನ್ನ ಹಾಕಬಹುದು. ಇದಕ್ಕೆ ಯಾವುದೇ ರೀತಿ ಕಾಲ ಲಿಮಿಟ್ ಇಲ್ಲ, ಅಂದ್ರೆ ಕಾಲ ನಿಯಮಾವತಿಗಳು ಇಲ್ಲ ಅಂತ ಹೇಳಲಾಗಿದೆ. ಅಂದ್ರೆ ನೈಜ ಫಲಾನುಭವಿಗಳು BPL ಕಾರ್ಡು ರದ್ದಾಗಿದ್ರೆ 45 ದಿನಗಳ ಒಳಗೆ ಅರ್ಜಿ ಹಾಕಬೇಕು ಅಂತ ರೂಲ್ಸ್ ಇತ್ತಲ್ಲ, ಅದನ್ನ ತೆಗೆದು ಹಾಕಿದ್ದಾರೆ. ಮತ್ತೆ ಮರು ಅರ್ಜಿ ಪ್ರಕ್ರಿಯೆ ನೀವು ಯಾವಾಗ ಬೇಕಾದ್ರೂ ಕೂಡ ಹಾಕಬಹುದು. ಅಗತ್ಯ ದಾಖಲೆಗಳನ್ನ ಅಂದ್ರೆ BPL ಕಾರ್ಡ್ಗಿದ್ದ ಮಾನದಂಡಗಳನ್ನ ನೀವು ಒಳಗೊಂಡಿರಬೇಕು. ಅಂದ್ರೆ 1,20,000 ಒಳಗೆ ನಿಮ್ಮ ಆದಾಯ ಇರಬೇಕು, 7 ಎಕರೆಗಿಂತ ಕಡಿಮೆ ಭೂಮಿ ಇರಬೇಕು, ಇನ್ನು ಮುಖ್ಯವಾಗಿ ಸ್ವಂತಕ್ಕೆ ಕಾರು ಇರಬಾರ್ದು, ಸರ್ಕಾರಿ ನೌಕರರು ಮನೇಲಿ ಇರಬಾರ್ದು. ಎಲ್ಲ ಒಂದು ನೈಜ ಫಲಾನುಭವಿಗಳು ಆಗಿದ್ರೆ ನೀವು ಮತ್ತೊಮ್ಮೆ ಅರ್ಜಿ ಹಾಕಿ BPL ಕಾರ್ಡ್ ಪಡ್ಕೋಬಹುದು ಅಂತ ಹೇಳಲಾಗಿದೆ. ಇನ್ನು ಹೊಸ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಂದಿರಾ ಕಿಟ್ ಕೂಡ ವಿತರಣೆ ಮಾಡ್ತೀವಿ. ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ಆಹಾರ ಸಾಮಗ್ರಿಗಳು ಏನು ಇಂದಿರಾ ಫುಡ್ ಕಿಟ್ ಇದೆ, ಅದು ಈ ಒಂದು ಯೋಜನೆ ಘೋಷಣೆ ಆಗಿ 8 ತಿಂಗಳಾಗಿದೆ. ಬಜೆಟ್ ನಲ್ಲೂ ಕೂಡ ಘೋಷಣೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 6,200 ಕೋಟಿ ರೂಪಾಯಿ ಹಣ ಅಂತ ಮೀಸಲಿಟ್ಟಿದ್ರು. ಆದ್ರೆ ಯೋಜನೆ ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಇದನ್ನು ಕೂಡ ಶೀಘ್ರದಲ್ಲಿ ವಿತರಣೆ ಮಾಡ್ತೀವಿ. ಯೋಜನೆಗಳು ಯಾವುದು ಕೂಡ ಬಂದ್ ಆಗಲ್ಲ, ಎಲ್ಲಾ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಇರುತ್ತೆ ಅಂತ ಈಗಾಗಲೇ ಒಂದು ಅಪ್ಡೇಟ್ ಸರ್ಕಾರದಿಂದ ಬಂದಿದೆ. ಮತ್ತು ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಶೀಘ್ರದಲ್ಲೇ ವಿತರಣೆ ಮಾಡ್ತೀವಿ, ಇಂದಿರಾ ಫುಡ್ ಕಿಟ್ ವಿತರಣೆ ಮಾಡ್ತೀವಿ. ಕೇಂದ್ರದಿಂದಲೂ ಕೂಡ ಅಕ್ಕಿ ಸಿಗುತ್ತೆ ಮತ್ತು ರಾಜ್ಯ ಸರ್ಕಾರದಿಂದ ಇಂದಿರಾ ಫುಡ್ ಕಿಟ್ ಕೊಡ್ತೀವಿ ಅಂತ ಅಂತ್ಯೋದಯ ಪಡಿತರ ಚೀಟಿದವರಿಗೆ, BPL ಕಾರ್ಡ್ ಇದ್ದವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಪಿಂಚಣಿದಾರರು ಕೂಡ ನೀವಾಗಿದ್ರೆ ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅಂದ್ರೆ ನೋಡಿ, ಒಂದು ಕಡೆಗೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಿದ್ದಾವೆ. ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನೆ, ವಿಕಲಚೇತನರ ಪಿಂಚಣಿ ಹಣ, ಮತ್ತೆ ವಿಧವಾ ವೇತನ ಯೋಜನೆ, ಇವುಗಳು 3 ತಿಂಗಳಿಂದ ಹಣ ಫಲಾನುಭವಿಗಳ ಅಕೌಂಟ್ಗೆ ಜಮೆ ಆಗಿಲ್ಲ. ಹೌದು ವೀಕ್ಷಕರೇ, ಒಟ್ಟು 83 ಲಕ್ಷ ಫಲಾನುಭವಿಗಳು ಕರ್ನಾಟಕದಲ್ಲಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 16 ಲಕ್ಷ ಅನರ್ಹರ ಒಂದು ಪಿಂಚಣಿ ಹಣವನ್ನು ತಡೆ ಹಿಡಿಯಲಾಗಿದೆ ಅಂತಾನೂ ಕೂಡ ಹೇಳ್ಬಹುದು. ಅಂದ್ರೆ ಏನಾಗಿದೆ, ನಿಗದಿತ ವಿಳಾಸದಲ್ಲಿ ಲಭ್ಯವಿಲ್ಲದ ಕಾರಣ ಅಂತವರ ಪಿಂಚಣಿ ಹಣವನ್ನ ಅಂದ್ರೆ ವೆರಿಫಿಕೇಶನ್ ಸಮಯದಲ್ಲಿ ಅವರು ಆ ಸ್ಥಳದಲ್ಲಿ ಇರಲಿಲ್ಲ. ಅಂದ್ರೆ ಯಾರದ್ದೋ ಅಡ್ರೆಸ್ ಅಲ್ಲಿ ಯಾರದ್ದೋ ಯೋಜನೆಯಲ್ಲಿ ಹಣವನ್ನ ಪಡ್ಕೋತಾ ಇರೋದು, ಯಾರೋ ಹಣವನ್ನ ಪಡ್ಕೋತಾ ಇರೋದು ಕೂಡ ಇದರಲ್ಲಿ ಪತ್ತೆಯಾಗಿದೆ. ಇನ್ನು ವಯಸ್ಸಿನ ಪ್ರಮಾಣ ಪತ್ರ ಕೂಡ ಕೆಲವರು ಕೊಟ್ಟಿಲ್ಲ. ಅಂದ್ರೆ 30, 35, 40, 45 ವರ್ಷದವರು ಕೂಡ ಈ ಒಂದು ವೃದ್ಧಾಪ್ಯ ವೇತನ ಪಡ್ಕೊಂಡಿದ್ದಾರೆ. ಅಂದ್ರೆ 45 ವರ್ಷದವರು ಕೂಡ 65 ವರ್ಷ ಅಂತ ತೋರಿಸಿ ನಕಲಿ ದಾಖಲೆ ಕೊಟ್ಟು ಈ ಒಂದು ಹಣವನ್ನ ಪಡ್ಕೊಂಡಿರೋದು ಕೂಡ ಪತ್ತೆಯಾಗಿದೆ. ಅಂತವರ ಒಂದು ಪಿಂಚಣಿ ಹಣವನ್ನು ಕೂಡ ತಡೆ ಹಿಡಿದಿದ್ದಾರೆ. ಇನ್ನು ಮುಖ್ಯವಾಗಿ ದಾಖಲೆ ಕೊಡದ ಅಂದ್ರೆ ಆದಾಯ ಪ್ರಮಾಣ ಪತ್ರ ನೀಡದ, ನೋಡಿ ಇದಕ್ಕೆ ಒಂದು ಲಿಮಿಟ್ ಇದೆ. ವರ್ಷಕ್ಕೆ 32,000 ಅಂತ ಲಿಮಿಟ್ ಇದೆ. ಅದರ ಒಳಗಡೆ ಆದಾಯ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಹರಾಗಿರ್ತೀರಾ. ಒಬ್ಬೊಬ್ರು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡಿಯೋರು ಕೂಡ ಈ ಒಂದು ಯೋಜನೆಯಲ್ಲಿ ಲಾಭವನ್ನ ಪಡ್ಕೊಂಡಿರೋದು ಕೂಡ ಪತ್ತೆಯಾಗಿದೆ. ಸೊ ಇಂಥವರ ಒಂದು ಪಿಂಚಣಿ ಹಣ ಕೂಡ ತಡೆ ಹಿಡಿಯಲಾಗಿದೆ. ಹೀಗಾಗಿ ನೀವೇನ್ ಮಾಡಬೇಕು, ನೈಜ ಫಲಾನುಭವಿಗಳಾಗಿದ್ರೆ ನೀವು ಬೇಗನೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ದಾಖಲೆಗಳನ್ನು ಕೊಡಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ಮತ್ತೆ ನಿಗದಿತ ವಿಳಾಸದಲ್ಲಿ ಲಭ್ಯವಿಲ್ಲದ ಕಾರಣ ಅಂತವರು ಕೂಡ ದಾಖಲೆಗಳನ್ನ ಕೊಡಬೇಕು, ಆದಾಯ ಪ್ರಮಾಣ ಪತ್ರ ದಾಖಲೆ ಕೊಡಬೇಕು. ಸಮರ್ಪಕ ದಾಖಲೆಗಳನ್ನ ಈ ಜುಲೈ 30ನೇ ತಾರೀಕಿನ ಒಳಗೆ ತಹಶೀಲ್ದಾರ್ ಕಚೇರಿಗೆ ಒದಗಿಸಿದ್ರೆ ಅವುಗಳನ್ನ ಪರಿಶೀಲನೆ ಮಾಡಿ ಅವರ ಒಂದು ಅರ್ಹರಾಗಿದ್ರೆ ಪಿಂಚಣಿಯನ್ನ ಮುಂದುವರಿಸಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳಲ್ಲೂ ಕೂಡ ತುಂಬಾ ಜನ ಅಕ್ರಮವಾಗಿ ಯೋಜನೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಗಿವ್ ಇಟ್ ಅಪ್ ಎಂಬ ಒಂದು ಯೋಜನೆ ಕೂಡ ಪ್ರಾರಂಭವಾಗುತ್ತೆ. ಅಂದ್ರೆ ಗೃಹ ಜ್ಯೋತಿ ಯೋಜನೆಯಿಂದ ಪ್ರಾರಂಭವಾಗ್ತಾ ಇದೆ. ನಿಮಗೆ ಬೇಡ ಅಂದ್ರೆ ಯೋಜನೆ ನೀವು ಸ್ವಯಂ ಪ್ರೇರಿತವಾಗಿ ಬಿಟ್ಕೊಡಬಹುದು, ಗೃಹ ಜ್ಯೋತಿ ಯೋಜನೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಎರಡನೇದಾಗಿ ವೋಟರ್ ಕಾರ್ಡ್ ಕೂಡ ಕಂಪಲ್ಸರಿ, ಜೊತೆಗೆ ಮತಪಟ್ಟಿಲಿ ನಿಮ್ಮ ಹೆಸರು ಕೂಡ ಉಳಿಬೇಕು ವೀಕ್ಷಕರೇ. ನೋಡಿ, SIR BLO ಅಧಿಕಾರಿಗಳು ನಿಮಗೆ ಎನ್ಯುಮರೇಷನ್ ಅರ್ಜಿ ಕೂಡ ಈಗಾಗಲೇ ಕೈಯಲ್ಲಿ ಕೊಟ್ಟಿರ್ಬೋದು. ಅದನ್ನ ನೀವು ಕರೆಕ್ಟ್ ಆಗಿ ತುಂಬಿ ವಾಪಸ್ ಮತ್ತೆ BLO ಅಧಿಕಾರಿಗಳಿಗೆ ಕೊಡಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ನೀವೇನಾದ್ರೂ ಕೊಡೋದ್ರಲ್ಲಿ ವಿಫಲವಾದ್ರೆ, ನಿಮ್ದು ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಯ್ತು ಅಂದ್ರೆ ನಿಮಗೆ ಪಿಂಚಣಿ ಹಣನೂ ಬರಲ್ಲ. ಅಂದ್ರೆ ಯಾವುದೇ ರೀತಿ ಒಂದು ಸಾಮಾಜಿಕ ಭದ್ರತಾ ಪಿಂಚಣಿ ಹಣನೂ ಬರಲ್ಲ. ಇತ್ತ ನಿಮಗೆ ಎರಡನೇದಾಗಿ ಹೇಳ್ಬೇಕಂದ್ರೆ ಯಾವುದೇ ಗೃಹಲಕ್ಷ್ಮಿ ಹಣನೂ ಬರಲ್ಲ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭನೂ ಕೂಡ ಸಿಗಲ್ಲ. ಕರ್ನಾಟಕದ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಲೇಬೇಕು ವೀಕ್ಷಕರೇ. ಯಾಕಂದ್ರೆ ಸರ್ಕಾರದ ಯೋಜನೆಗಳ ಲಾಭ ನಿಮಗೆ ಸಿಗಬೇಕು ಅಂದ್ರೆ ನೀವು SIR ಅಲ್ಲಿ ಭಾಗಿಯಾಗಬೇಕು ಮತ್ತು ಕರೆಕ್ಟ್ ಆಗಿ ನೀಟಾಗಿ ನಿಮ್ಮ ಒಂದು ಎಲ್ಲಾ ಡೀಟೇಲ್ಸ್ ಗಳನ್ನ ತುಂಬಬೇಕು. ಇನ್ನು ಮೂರನೇದಾಗಿ ನಿಮಗೇನಾದ್ರೂ ಪಿಂಚಣಿ ಹಣದ ಯೋಜನೆ ಬಗ್ಗೆ ಇನ್ನೊಂದು ಅಪ್ಡೇಟ್ ಬೇಕಂದ್ರೆ ಅಟಲ್ ಪೆನ್ಷನ್ ಯೋಜನಾ APY ಯೋಜನಾ ಇದೆ. ತಿಂಗಳಿಗೆ ಇಷ್ಟು ಅಂತ ನೀವು ಹಣ ಕಟ್ಟಬೇಕು. ಅದರಲ್ಲಿ ನಿಮಗೆ 60 ವರ್ಷ ಆದ್ಮೇಲೆ ನಿಮಗೆ ಸರ್ಕಾರದಿಂದ 1,000 ರಿಂದ 5,000 ರೂಪಾಯಿವರೆಗೂ ಪಿಂಚಣಿ ಕೂಡ ಸಿಗುತ್ತೆ. ನಿಮಗೆ ಹೆಚ್ಚು ಮಾಹಿತಿ ಬೇಕಂದ್ರೆ APY ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೇವೆ. ಇನ್ನು ಕೊನೆಯದಾಗಿ ಬಸ್ ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೂ ಕೂಡ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ.
ಮೊದಲನೇದ್ದು ಹೇಳೋದಾದ್ರೆ ಸ್ಮಾರ್ಟ್ ಕಾರ್ಡ್, ಶಕ್ತಿ ಸ್ಮಾರ್ಟ್ ಕಾರ್ಡ್, ಸ್ಪೆಷಲ್ ಐಡೆಂಟಿಟಿ ಕಾರ್ಡ್. ನೋಡಿ, ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳದಿದೆ. ಈ ಜುಲೈ ತಿಂಗಳಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ನೋಡಿ, ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಟೆಂಡರ್ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಸ್ಮಾರ್ಟ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ನೋಡಿ, ಸದ್ಯಕ್ಕೆ ಅಧಿಕೃತವಾಗಿ ಘೋಷಣೆ ಆಗುವವರೆಗೂ ಯಾರೂ ಕೂಡ ಎಲ್ಲೂ ಕೂಡ ಹೋಗೋದು ಬೇಕಿಲ್ಲ. ಅರ್ಜಿ ಹಾಕಬೇಕು ಅಂತ ಅಲ್ದಾಡಬೇಡಿ. ಅಧಿಕೃತವಾಗಿ ಆದೇಶ ಬರೋವರೆಗೂ ಕಾಯಬೇಕು. ಸದ್ಯಕ್ಕೆ ಆಧಾರ್ ಕಾರ್ಡ್ ತೋರಿಸಿ ನೀವು ಪ್ರಯಾಣಿಸಬಹುದು. ಆದರೆ ಮುಂದಿನ ಬರೋ ದಿನಗಳಲ್ಲಿ, ಇನ್ನು 2-3 ತಿಂಗಳಲ್ಲಿ ಆಧಾರ್ ಕಾರ್ಡ್ಗೆ ಕಂಪ್ಲೀಟ್ ಬ್ರೇಕ್ ಬೀಳೋ ಚಾನ್ಸ್ ಇದೆ. ನೋಡಿ ವೀಕ್ಷಕರೇ, ಸ್ಮಾರ್ಟ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ನೀವು ಸ್ಮಾರ್ಟ್ ಕಾರ್ಡ್ ಬೇಕು ಅಂದ್ರೆ ನಿಮ್ಮ ವೋಟರ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಒಂದು ಭಾವಚಿತ್ರದ ಫೋಟೋ, ನಿಮ್ಮ ಮೊಬೈಲ್ ಸಂಖ್ಯೆ ಇವುಗಳನ್ನ ರೆಡಿ ಇಟ್ಕೊಂಡಿರಿ. ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ಬಳಿಕ ನೀವು ಅರ್ಜಿ ಹಾಕಬೇಕು. ಸದ್ಯಕ್ಕೆ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣಿಸಬಹುದು. ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ ಆಧಾರ್ ಕಾರ್ಡ್ಗೆ ಸಂಪೂರ್ಣ ಬ್ರೇಕ್ ಬೀಳುತ್ತೆ. ಯಾಕಂದ್ರೆ ಇದರಲ್ಲೂ ಕೂಡ ಬೇರೆ ಬೇರೆ ರಾಜ್ಯದವರು ಶಕ್ತಿ ಯೋಜನೆ ಹೆಸರಲ್ಲಿ ನಕಲಿ ಆಧಾರ್ ಕಾರ್ಡ್ ತೋರಿಸಿ ಪ್ರಯಾಣಿಸ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಶಾಕಿಂಗ್ ಸುದ್ದಿ, ಪ್ರಯಾಣ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ನೋಡಿ, ಡೀಸೆಲ್ ದರ ಏರಿಕೆ ಆಗಿದೆ, ಸಿಬ್ಬಂದಿಗಳ ವೇತನ ಪರಿಷ್ಕರಣೆ ಮಾಡಲಾಗಿದೆ. ಕಾರಣಾಂತರಗಳಿಂದ ಬೆಲೆಯನ್ನ ಏರಿಕೆ ಮಾಡಬಹುದು, ಟಿಕೆಟ್ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಆದ್ರೆ ಎಷ್ಟು ಏರಿಕೆ ಮಾಡ್ತಾರೆ ಈ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ, ಅದು ಕೂಡ ಅಪ್ಡೇಟ್ ಬರುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.